ಈಗೇನು ಭೀಮಾ ಕಡೆ ಬರೋದಾದ್ರೆ ಇಲ್ಲಿ ತನಕ ಸಾಂಗ್ಗಳು ಒಂದಷ್ಟು ಟೀಸರ್ ಒಂದಷ್ಟು ವಿಷಯಗಳನ್ನು ನೋಡಿದ್ವಿ. ಬಟ್ ಆ್ಯಕ್ಷನ್ಸ್ ಅಂತ ಬಂದಾಗ ಅಂದರೆ ವಿಜಯ್ ಸರ್ ಅಂತಂದರೆ ಫಸ್ಟ್ ಬರೋದೇ ಆ್ಯಕ್ಷನ್ಸು. ಸೊ ಫೈಟ್ ಸೀಕ್ವೆನ್ಸ್ಗಳು ಭೀಮಾದಲ್ಲಿ ಯಾವ ಮಟ್ಟಿಗೆ ರಸದೌತಣ ಇರುತ್ತೆ ಅಭಿಮಾನಿಗಳಿಗೆ? ಅದೇ ಫೈಟ್ಸು ಕೂಡ ತುಂಬ ರಿಯಲಿಸ್ಟಿಕ್ ಆಗೇ ಇರುತ್ತೆ. ಆಮೇಲೆ ಎಲ್ಲ ನಮ್ಮ ಮಾಸ್ಟರ್ಸೇ ಮಾಡಿರೋದು. ನಮ್ಮ ಚೇತನ್ ಡಿಸೋಜಾ ಅವರು, ವಿನೋದ್ ಮಾಸ್ಟರು, ಆಮೇಲೆ ಗೌತಮ್ ರಾಜ್ ಅಂತ ಅಂದ್ಬಿಟ್ಟು ಎಕ್ಸ್ಪೈರ್ ಆಗಿಬಿಟ್ರು. ಈ ವಾಸ್ ನಮ್ಮ ಸಿನಿಮಾಯಿಂದನೇ ಲಾಂಚ್ ಆಗಿದೆ ಆ್ಯಸ್ ಎ ಮಾಸ್ಟರ್. ಅವ್ರು ವಿಜಯ್ ಸರೇ ಲಾಂಚ್ ಮಾಡಿದ್ದು. ಅವ್ರು ಎಕ್ಸ್ಪೈರ್ ಆಗಿಬಿಟ್ರು. ಫೆಂಟಾಸ್ಟಿಕ್ಕಾಗಿ ಮಾಡಿದ್ದಾರೆ ಫೈಟು. ಸೊ ಆಮೇಲೆ ಶಿವು ಅಂತ ಅಂದ್ಬಿಟ್ಟು ಇನ್ನೊಬ್ಬರು ಮಾಸ್ಟರು. ಸೊ ಹೊಸಬ್ರಿಗೆ ವಿಜಯ್ ಸರೇ ಅವಕಾಶ ಕೊಟ್ಟು ಮಾಡು ಅಂತ ಮಾಡಿಸಿದ್ದಾರೆ. ಸೊ ಅದು ಬಿಟ್ಟು ಚೇತನ್ ಡಿಸೋಜಾ ಅವ್ರು ಮಾಡಿದ್ದಾರೆ, ವಿನೋದ್ ಅವ್ರು ಮಾಡಿದ್ದಾರೆ. ಎಕ್ಸ್ಟ್ರಾಡಿನರಿ ಫೈಟ್ಸ್, ಅಂದರೆ ಭಯ ಬೀಳ್ಸತ್ತೆ ಒಂದೊಂದು ಫೈಟನ್ನು. ತುಂಬ ಹೈಲೈಟ್ ಫೈಟ್ ಅಂತ ಹೇಳಿದ್ರೆ ಒಂದು ಪಬ್ಬದು ಒಂದು ಫೈಟ್ ಮಾಡಿದ್ದೀವಿ. ಆ ಫೈಟು ಬಿಟ್ಟರೆ ನಮ್ಮದು ಕ್ಲೈಮ್ಯಾಕ್ಸ್ದು ವಿನೋದ್ ಮಾಸ್ಟರ್ ಮಾಡಿದ್ದು. ಸೊ ಪಬ್ದು ಬಂದು ಚೇತನ್ ಡಿಸೋಜಾ ಅವ್ರು ಮಾಡಿದ್ದು, ಇದು ವಿನೋದ್ ಮಾಸ್ಟರ್ ಮಾಡಿದ್ದು ಕ್ಲೈಮ್ಯಾಕ್ಸು. ಇದೆರಡು ತುಂಬ ದೊಡ್ಡ ಹೈಲೈಟ್ ಆಗೇ ಆಗುತ್ತೆ. ಆಮೇಲೆ ವಿಜಯ್ ಸರ್ ಸ್ಟಂಟ್ಸ್ ಅಂತೂ ಫೈಟ್ ಮಾಡೋವಾಗ ನಾನು ಜೊತೆಲೇ ಇರ್ತಾಯಿದ್ದೆ ಯಾವಾಗ್ಲೂ ಸೆಟ್ಟಲ್ಲಿ. ಫೈಟು ನಂಗೆ ಸ್ವಲ್ಪ ಒಂಚೂರು ಟೆನ್ಷನ್ ಇರ್ತಾಯಿತ್ತು. ಅವರು ರೋಪ್ ಹಾಕ್ಕೊಂಡು ಏನು ಮಾಡ್ತಾಯಿದ್ರು, ರೋಪ್ ಬಿಚ್ಚಿ ಒಂದು ಶಾಟ್ ಮಾಡೋರು, ಅದೇ ಓಕೆ ಆಗ್ತಿದ್ದಿದ್ದು. ಅಷ್ಟು ನೆಕ್ಸ್ಟ್ ಲೆವೆಲ್ಲಾಗಿ ನಾನು ಸರ್ ಹೆಂಗೆ ಸರ್ ಇದು ಈ ಥರ. ಆಮೇಲೆ ಎಷ್ಟು ಪರ್ಫೆಕ್ಷನಿಸ್ಟ್ ಇದೆ. ಗ್ಲಾಸ್ ಎಲ್ಲ ಹೊಡೆಯೋದು, ಬಾಟಲ್ಸ್ ಎಲ್ಲ ತಲೆ ಮೇಲೆ ಹೊಡೆಯೋದು, ಈ ಥರದ್ದೆಲ್ಲ ಶಾರ್ಟ್ಸ್ ಇದೆ. ನಾನು 1-2 ಟೇಕಲ್ಲಿ ಮುಗಿಸಿ 9-10 ಟೇಕು. ಅಂದರೆ ಅಷ್ಟು ಪರ್ಫೆಕ್ಟ್. ಇಲ್ಲಪ್ಪ ಇದು ಬರಲೇಬೇಕು. ನಾನು ಸರ್ ಜಾಸ್ತಿ ಆಯಿತು, ಇದು ಬಿಟ್ಬಿಡಿ ಸರ್, ಬೇಡ ಏಟಾಗ್ಬಿಡುತ್ತೆ. ಇಲ್ಲ ಮಾಡಲೇಬೇಕು ಮಾಡಿಸ್ಕೊಳ್ಳೋರು. ಒಂದು ಚೂರು ಅವರು ಯಾವುದೇ ವಿಚಾರದಲ್ಲೂ ಕಾಂಪ್ರಮೈಸ್ ಆಗಲಿಲ್ಲ. ಆ್ಯಕ್ಚುಲಿ ಆಗ ಒಂದು ನ್ಯೂಸು ಇದಾಗಿತ್ತು, ಲೈಕ್ ಕಾಲ್ಗೆ ಏಟಾಗ್ಬಿಟ್ಟಿತ್ತು ಅವ್ರಿಗೆ. ಸೊ ಅವಾಗ ತುಂಬ ಜನ ಫೋನ್ ಮಾಡಿದರು, ಈ ಥರ ಕಾಲ್ಗೆ ಏಟಾಗ್ಬಿಟ್ಟಿದೆಯಾ. ಅದೂ ಅಷ್ಟೇ, ಕಾಲ್ಗೆ ಏಟಾಗಿದ್ರು ಶೂಟಿಂಗ್ ನಿಲ್ಲಿಸಲಿಲ್ಲ. ಫೈಟ್ ಸೀಕ್ವೆನ್ಸೇ ನಡೀತಿತ್ತು, ನಿಲ್ಲಿಸಲಿಲ್ಲ, ಮಾಡಿದ್ರು. ಸಿಂಪಲ್ ಅವ್ರ ಲಾಜಿಕ್ ಏನಂದರೆ, ನಿಲ್ಲಿಸಿದ್ರೆ ಲೊಕೇಶನ್ ಬಾಡಿಗೆ, ಸೆಟ್ ಹಾಕಿದ್ದೀವಿ, ಆಮೇಲೆ ಇಷ್ಟು ಜನದ ಕೆಲಸ, ಮತ್ತು ಒಂದು ವಾರ ಮುಂದೆ ಹೋಗುತ್ತೆ, ಮತ್ತೆಲ್ಲ ಹೊಸ ಎನರ್ಜಿಲಿ ಮತ್ತೆ ಬರಬೇಕು, ಕಷ್ಟ ಆಗುತ್ತೆ. ಈ ಇರೋ ಎನರ್ಜಿ ಕಮ್ಮಿ ಆಗೋಗ್ಬಿಡುತ್ತೆ. ಏನಾದರೂ ಆಗಲಿ ಮಾಡಿಬಿಡ್ತೀನಿ, ಆಮೇಲೆ ಒಂದು 10 ಡೇಸ್ ರೆಸ್ಟ್ ತೊಗೋತೀನಿ ಅಂತ. ಯಾವ ರೆಸ್ಟು ತೊಗೊಳ್ಳಿಲ್ಲ, ಮಾಡಿಬಿಟ್ರು. ಆದರೆ ಅವರು ನಿಜವಾಗ್ಲೂ ಗ್ರೇಟ್. ಅವರು ಸ್ಟಂಟ್ಸ್ ಎಫರ್ಟ್ ಮಾತ್ರ ನೆಕ್ಸ್ಟ್ ಲೆವೆಲ್. ಸರ್, ಇನ್ನು ಐ ಲವ್ ಯು ಕಣೆ ಸಾಂಗ್ ಅದೊಂಥರ ಭರ್ಜರಿಯಾಗಿ ವರ್ಕ್ ಆಗಿದೆ ಅಂತ. ಒಂದು ಕಡೆ ವೆಸ್ಟರ್ನು, ಈ ಕಡೆ ಕ್ಲಾಸಿಕಲ್ ಎರಡನ್ನೂ ಮಿಕ್ಸ್ ಮಾಡಿರುವಂಥ ಸಾಂಗ್. ತುಂಬ ಜನ ಫ್ಯಾನ್ಸ್ ಇದಾಗ್ಬಿಟ್ಟಿದ್ದಾರೆ ಆ ಸಾಂಗ್ಗೆ. ಸೊ ಆ ಪರ್ಟಿಕ್ಯುಲರ್ ಸಾಂಗ್ ಬಗ್ಗೆ ಹೇಳೋದಾದ್ರೆ, ಆ 6 ಪ್ಯಾಕ್ ಸರ್ ತುಂಬ ದಿನ ಆಗಿತ್ತು ಆ ಥರದೊಂದು ಲುಕ್ಸಲ್ಲಿ ಅವ್ರನ್ನ ನೋಡಿ. ವಿಜಯ್ ಸರ್ ಈ ಮಟ್ಟಕ್ಕೆ ವರ್ಕೌಟ್. ಯಾಕಂದರೆ ಈ ಕಡೆ ನಿರ್ದೇಶನ ಮಾಡಿಕೊಂಡು, ಊಟ ಡಯಟ್ ಎಲ್ಲನೂ ಮಾಡಿಕೊಂಡು, ಆ್ಯಕ್ಟ್ ಮಾಡಿಕೊಂಡು ಎಷ್ಟು ಕಷ್ಟ ಅಂತ ಅದು. ಹೌದು, ಆ ಸಾಂಗ್ ಮಾತ್ರ ತುಂಬ ಎಫರ್ಟ್ ಹಾಕಿದ್ದಾರೆ. ಸೊ ನನಗೆ ತುಂಬ ಖುಷಿಯಾಗಿದ್ದು ಅಂತ ಅಂದರೆ, ವಿಜಯ್ ಸರ್ದು ಬಿಡಿ, ಅಫ್ಕೋರ್ಸ್ ಅವ್ರದ್ದು ಹೇಳ್ತಾ ಇದ್ರೆ ಅದು ಮುಗಿಯೋದೇ ಇಲ್ಲ, ಅಷ್ಟು ಎಫರ್ಟ್ ಇದೆ. ಧನು ಮಾಸ್ಟರು ಕೊರಿಯೋಗ್ರಾಫರ್, ಅವ್ರದ್ದು ಒಂದಷ್ಟು ಪ್ಲ್ಯಾನು. ಆಮೇಲೆ ನಮ್ಮ ಆರ್ಟ್ ಡೈರೆಕ್ಟರ್ ಗುಣ. ಸೊ ಇವರಿಬ್ರದ್ದು ಎಫರ್ಟ್ ಎಕ್ಸ್ಟ್ರಾಡಿನರಿ ಇದೆ. ಸೆಟ್ ಕ್ರಿಯೇಟ್ ಮಾಡೋದು, ಆಮೇಲೆ ಆ ಥೀಮ್ ಕ್ರಿಯೇಟ್ ಮಾಡಿ, ಆ ಸಾಂಗ್ ಸ್ಟೆಪ್ಸ್ ಇರ್ಬೋದು, ಪ್ರತಿಯೊಂದೂ ಧನು ಮಾಸ್ಟರ್ ಒಂದು ವಾವ್ ಫ್ಯಾಕ್ಟ್ರಿ ಕ್ರಿಯೇಟ್ ಮಾಡಿದ್ದಾರೆ ಆ ಸಾಂಗಲ್ಲಿ. ವಿಜಯ್ ಸರ್ದು ಹೇಳಬೇಕು ಅಂದರೆ, ಅವರು ವೀರಸಿಂಹ ರೆಡ್ಡಿ ಫಿಲಮ್ಗೆ ಏನು ಸೈಜ್ ಆಗಿದ್ರು, ಆಮೇಲೆ ನಮ್ಮ ಸಿನಿಮಾ ಶೂಟಿಂಗ್ ಟೈಮಲ್ಲಿ ಸೈಜ್ ಡೌನ್ ಆಗಿದ್ರು. ಈ ಸಾಂಗಿಗೋಸ್ಕರ ಮತ್ತೆ ಬಾಡಿನ ರಿಪ್ ಮಾಡಿದ್ರು. ಸೊ ಐ ಥಿಂಕ್ ಒಂದು 15-20 ಡೇಸಲ್ಲಿ ಎಂಥ ಡಯೆಟ್ ಅಂತ ಅಂದರೆ ನಮಗೆ ತುಂಬ ಬೇಜಾರಾಗ್ಬಿಡೋದು. ನಾನು ಸರ್ ಇಟ್ಸ್ ಓಕೆ ಸರ್, ಎಷ್ಟಾಗತ್ತೆ ಅಷ್ಟು ಮಾಡಿ, ಫೋರ್ಸ್ ಮಾಡಬೇಡಿ. ಬಟ್ ಅವರು, ನಾನು ಏನೋ ಒಂದು ಮಾಡ್ತೀನಪ್ಪ, 1 ವಾರ ನನಗೆ ಟೈಮ್ ಕೊಟ್ಬಿಡಿ ಸಾಕು, ನಾನು ಅದ್ರ ತಕ್ಕಂಗೆ ಸೆಟ್ ಹಾಕ್ಸ್ತಾ ಹೋದೆ. ಅಂದರೆ ಇವ್ರು ಯಾವ ಡೇಟ್ಗೆ ಬಾಡಿ, ನಾನು ಅದು ಪ್ರೆಷರ್ ಇರಬಾರ್ದು ಅಂತ. ಅವರು ಆ ಸಾಂಗಲ್ಲಿ ಒಂದಷ್ಟು ಪಾಯಿಂಟ್ಸ್ ರಿವೀಲ್ ಆಗುತ್ತೆ. ನನಗೆ ಆಲ್ರೆಡಿ ಅವ್ರ ಫ್ಯಾನ್ಸ್ ಇರ್ಬೋದು, ಇಲ್ಲ ಇವಾಗ ಒಂದಷ್ಟೇನು ಬಿಟ್ಟಿದ್ದೀವಿ ನಾವು ಅದು ಲಿರಿಕಲ್ ವಿಡಿಯೋದಲ್ಲಿ. ತುಂಬ ಜನ ಜಂಗ್ಲಿ ಇಸ್ ಬ್ಯಾಕ್ ಅಂತಾರೆ, ದುನಿಯಾ ಶಿವಲಿಂಗ ನೋಡ್ದಂಗೆ ಆಗ್ತಾ ಇದೆ ಅಂತಾರೆ. ನಾನು ಬಂದವ್ರಿಗೆ ಹೇಳಿ, ಸರ್ ಎಲ್ಲ ನನಗೆ ಹಿಂಗೆ ಕೇಳ್ತಾ ಇದ್ದಾರೆ, ಜಂಗ್ಲಿಂಗ್ ಕರ್ಕೊಂಡ್ಬಿಟ್ಟಿದ್ದೀರಾ ವಾಪಸ್ಸು ಅಂತೆಲ್ಲ. ಸೊ ಐ ಥಿಂಕ್ ಅವತ್ತಿಗೂ ಇವತ್ತಿಗೂ ಯು ಕಾಂಟ್ ಸಿ ಎನಿ ಇದು ಏನು ಚೇಂಜಸ್. ಆ ಲೆವೆಲ್ಗಿದ್ದಾರೆ. ಅಷ್ಟು ಡೆಡಿಕೇಟೆಡ್ ಆಗಿ ಬಾಡಿ ರೆಡಿ ಮಾಡಿಕೊಂಡು, ಆ್ಯಂಡ್ ಆ ಪ್ರತಿಯೊಂದು ಕಾಸ್ಟ್ಯೂಮು ಕೂಡ ತುಂಬ ಕಸ್ಟಮೈಸ್ ಮಾಡಿಸಿದ್ದೀವಿ ಆ ಪರ್ಟಿಕ್ಯುಲರ್ ಸಾಂಗ್ಗೆ, ಅವ್ರ ಬಾಡಿ ತಕ್ಕಂಗೆ. ಅವ್ರು ಯಾವ ಲೆವೆಲ್ ಬಾಡಿ ರೆಡಿ ಮಾಡಿದ್ರು, ಒಂದು 15-20 ಡೇಸ್ ಐ ಥಿಂಕ್ ಅದು ಒಂಥರ ತಪಸ್ಸೇನೆ. ಆ ಟೈಮಲ್ಲಿ ಮಾತ್ರ 6 ಪ್ಯಾಕ್ಗೋಸ್ಕರ ಮಾಡಿದ್ದು. ಸೊ ಐ ಥಿಂಕ್ 6 ಪ್ಯಾಕ್ನ ಈ ಒಂದು 50 ಇಯರ್ಸ್ ಏಜಲ್ಲಿ ಇಷ್ಟು ಫಾಸ್ಟಾಗಿ ರೆಡಿ ಮಾಡಿ, ಆ್ಯಂಡ್ ಅದು ಕ್ವಾಲಿಟಿ ಆಫ್ ದ ಬಾಡಿ ಮಸಿಲ್ ಎಲ್ಲ ಟೋನ್ ಮಾಡಿಕೊಂಡು ನೆಕ್ಸ್ಟ್ ಲೆವೆಲ್ಗೆ ರೆಡಿ ಆಗಿದ್ದಾರೆ. ಆ ಸಾಂಗಲ್ಲಿ ತುಂಬ ಅದೊಂದು ದೊಡ್ಡ ವಾವ್ ಫ್ಯಾಕ್ಟ್ರಿ ಕ್ರಿಯೇಟ್ ಆಗೇ ಆಗುತ್ತೆ. ವಿಷುವಲಿ ಜನ ಥಿಯೇಟ್ರಲ್ಲೇ ನೋಡಬೇಕು. ಅದೇ ಹೇಳಿದ್ದು ನಾನು, 4 ನಿಮಿಷ ಟೋಟಲ್ ಮೈಂಡ್ ಬ್ಲಾಕ್ ಆಗೋಗ್ಬಿಡುತ್ತೆ ಆ ಸಾಂಗ್ನ ನೋಡಿದಾಗ ವಿಷುವಲಿ.
ಥ್ಯಾಂಕ್ ಯು ಸೊ ಮಚ್ ಸರ್. ಇನ್ನು ಎಲೆಕ್ಷನ್ ಆದಮೇಲೆ ಅಂತ ಹೇಳಿದರೆ ಸೊ ಎಲ್ಲ ವೇಟ್ ಮಾಡ್ತಿರೋಂಥ ಸಿನಿಮಾ, ಸೊ ಆದಷ್ಟು ಬೇಗ ಬರಲಿ, ದೊಡ್ಡ ಸಕ್ಸಸ್ ಆಗಲಿ ಸರ್. ಥ್ಯಾಂಕ್ ಯು ಸರ್. ಎಸ್ ಸರ್, ಇದಿಷ್ಟು ಕೃಷ್ಣ ಸಾರ್ಥಕ್ ಅವರ ಮಾತು. ಕ್ಯಾಮ್ರಾ ಪರ್ಸನ್ ಮಧು ಜೊತೆ ಲೋಕೇಶ್ ಫಸ್ಟ್, ಬೆಂಗಳೂರು.